ನಾನೇನ್ ಮಾಡ್ಲಿ ಚಿಕ್ಕತ್ತೆ, ದೊಡ್ಡತೆನೆ ಓಕೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ನೀವು ಮಾಡಿರೋ ಅಡ್ಗೆನ ದತ್ತವ್ರು ತಿನ್ನೋದಿಲ್ವಂತೆ. ನನಗೆ ನನ್ನ ಗಂಡನೇ ಮುಖ್ಯ. ಅವ್ರೇನ್ ಹೇಳ್ತಾರೋ ಅದನ್ನೇ ನಾನು ಮಾಡೋದು. ಇದೇನಮ್ಮ ಪಿಂಕಿ ಹೀಗೆ ಹೇಳಿ ಹೊರಟ್ಬಿಟ್ಲು. ಮನೆ 2 ಭಾಗ ಮಾಡಿದೆಯಲ್ಲೇ, ಕೂತ್ಕೊಂಡು ಒಂದು ತಮ್ಗೆ ಪೂರ್ತಿ ಹಾಲು ಕುಡಿ. ನಾನೇನು ಮಾಡಿದೆ ಅಮ್ಮ? ಲಕ್ಕಿ ಆಡಲ್ಲ ಅಂತ ಹೇಳ್ದ ತಾನೆ, ಅವ್ನಿಗೆ ಇನ್ನೊಂದು ಟೀಮ್ ಕಟ್ಟೋ ಹಾಗೆ ಮಾಡಿದೆ. ಈಗ ದತ್ತನ ಕೋಪ ಬರ್ದೇ ಇರುತ್ತಾ? ಇವತ್ತು ಒಲೆ 2 ಆಗಿದೆ, ನಾಳೆ ಮನೆ 2 ಆಗುತ್ತೆ. ನಿನ್ನಿಂದ ಮನೆ ಮಧ್ಯೆ ಗೋಡೆನೂ ಬರುತ್ತೆ. ಸಂಪಿಗೆ ದಿಬ್ಬದ ಮನೆ ಅಂದ್ರೆ ಅನ್ಯೋನ್ಯತೆಗೆ ಕೊಂಡಾಡ್ತಿದ್ರು. ನೀನ್ ಕಾಲಿಟ್ಟಿದ್ ಗಳಿಗೆನೆ ಗಳಿಗೆ, ಮನೆನೇ 2 ಆಗೋಯ್ತಲ್ಲೇ. ನನ್ನ ಮೇಲೆ ಬೇಜಾರ? ಇಲ್ಲ ದೊಡ್ಡಪ್ಪ, ನಾನು ಬೇಕಂತಲೇ ಆಟ ನೋಡೋಕೆ ಬರಲಿಲ್ಲ ಕಣ. ಗೊತ್ತು ದೊಡ್ಡಪ್ಪ, ಅಲ್ಲಿ ಬಂದು ಯಾರಿಗೆ ಅಂತ ಸಪೋರ್ಟ್ ಮಾಡ್ತೀರಾ? ನನಗ ದತ್ತಣ್ಣಗ ಇಬ್ಬರು ನಿಮಗೆ ಮಕ್ಕಳೇ ಅಲ್ವಾ? 2 ಕಣ್ಣಲ್ಲಿ ಯಾವ್ದು ಮುಖ್ಯ ಅಂತ ಕೇಳಿದ್ರೆ ಏನು ಅಂತ ಹೇಳ್ತೀರಾ? ಅದಕ್ಕೆ ಯಾರು ಸೋತರು ನೋಡೋಕ್ಕಾಗಲ್ಲ, ಯಾರು ಗೆದ್ರು ಸಂತೋಷ ಪಡೋಕ್ಕಾಗಲ್ಲಪ್ಪ. ಅದಕ್ಕೆ ಬರಲಿಲ್ಲ. ನನಗೆ ಅರ್ಥ ಆಯಿತು. ನೀವಿಬ್ರು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಅದನ್ನ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಕಣ. ಹೇಳ್ಕೊಟ್ಟಿದ್ದ ಅಪ್ಪ ಅಲ್ವಾ? ಆದ್ರೂ ನಿನಗೆ ಬೇಜಾರಿದೆಯಲ್ಲ? ಯಾಕೆ ಹಾಗೆ ಅನ್ಕೋತೀರ ದೊಡ್ಡಪ್ಪ? ಲಕ್ಕಿ, ಸೋತು ನಿನಗೆ ಅಭ್ಯಾಸ ಇಲ್ವಲ್ಲ? ಹಾಗೇನಿಲ್ಲ ದೊಡ್ಡಪ್ಪ, ಆದರೆ ಬೇಜಾರಾಗಿದ್ದು ನಿಜ. ನೋಡಿದ್ಯಾ, ಅದನ್ನ ನಾನು ಹೇಳಿದ್ದು. ನಾನು ಸೋತೆ ಅಂತ ಬೇಜಾರಿಲ್ಲ ದೊಡ್ಡಪ್ಪ. ದತ್ತನ ಗೆದ್ರೂ ಖುಷಿ ಪಡ್ತಾ ಇಲ್ವಲ್ಲ? ಗೆಲುವನ್ನ ಸಂಪಾದಿಸ್ಬೇಕು, ಆವಾಗಲೇ ಖುಷಿ ಇರೋದು. ನೀನು ಬಿಟ್ಕೊಟ್ಟೆ ಅಂತೆ. ಚೆನ್ನಾಗಿ ಆಡ್ತಾ ಇದ್ದ ಅವನು. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಲಾಕ್ ಮಾಡ್ಕೊಂಡಿದ್ರೆ ಅವನೇ ಗೆಲ್ತಾ ಇದ್ದ. ಆದ್ರೆ ಬಿಟ್ಕೊಟ್ಬಿಟ್ಟ. ಆ ಸೆಂಟರ್ ಲೈನ್ ನನ್ನ ಕೈಗೆ ಸಿಗ್ತಾ ಇತ್ತು, ಮುಟ್ಟಿದ್ರೆ ಸೋತೋಗ್ತಾ ಇದ್ದ. ಆ ಸೋಲ್ನ ಒಪ್ಕೊಳ್ಳೋಷ್ಟು ಗಟ್ಟಿ ಇಲ್ಲ ದೊಡ್ಡಪ್ಪ ಅವನು. ಅದಕ್ಕೆ ಬಿಟ್ಕೊಟ್ಬಿಟ್ಟೆ. ನಾನು ಮಾಡಿ ತಪ್ಪಲ್ಲಪ್ಪ. ದತ್ತನ ಮನಸ್ಸಾಕ್ಷಿ ಗೊತ್ತು ಅದು ಅವನು ಗೆಲುವಲ್ಲ ಅಂತ. ಅದಕ್ಕಾಗಿ ಅವನಿಗೆ ಬೇಜಾರಾಗಿದೆ. ಆದ್ರೆ ಅವನಿಗೆ ಬೇಕಾಗಿರೋದು ನಾನು ಸೋಲೋದು. ನಾನು ಸೋತ್ನಲ್ಲ ದೊಡ್ಡಪ್ಪ, ಅದಕ್ಕಾದ್ರೂ ಖುಷಿ ಪಡ್ಬೇಕಲ್ವಾ? ನೀನೆಲ್ಲ ಸೋತಿದ್ಯಾ? ನೀನ್ ಸೋತು ಗೆದ್ದಿದ್ಯಾ, ಅದು ಅವನಿಗೂ ಗೊತ್ತು. ನಿನ್ನ ಗೆಲುವು ಅವನಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಜನರ ದೃಷ್ಟಿಲಿ ಅವನ ಟೀಮ್ ಗೆಲ್ತು, ಅವನಿಗೆ ಮೆಡ್ಲೋಯ್ತು. ಆದ್ರೆ ನಿಜವಾಗ್ಲೂ ಗೆದ್ದಿರೋದು ನೀನಲ್ವಾ? ನೀನು ಅವನಿಗೆ ಆಟ ಬಿಟ್ಕೊಟ್ಟೆ ಅಂತಲ್ಲ, 4 ಜನಕ್ಕೆ ಕಬಡ್ಡಿ ಹೇಳ್ಕೊಟ್ಟಿದ್ಯಾ. ಆಟದ ಬಗ್ಗೆ ಏನೂ ಗೊತ್ತಿಲ್ಲ ಅಂಥವ್ರನ್ನ ಕಟ್ಕೊಂಡು ನೀನು ಒಂದು ಟೀಮ್ ಮಾಡಿದ್ಯಲ್ಲ, ಅದು ನಿಜವಾದ ಗೆಲುವು. ಅದೇ ನಿನ್ ಗೆಲುವು. ಅದನ್ನ ಹೋಗಿ ಅಣ್ಣ ಹತ್ರ ಹೇಳ್ಬೇಡಿ, ಬೇಜಾರು ಮಾಡ್ಕೋತಾನೆ. ಇದು ನನ್ನ ಹತ್ರ ಹೇಳ್ತಾ ಇದೀಯಾ? ಲಕ್ಕಿ, ನನಗೆ ತೊಟ್ಲು ತೂಗೋದು ಗೊತ್ತು, ಮಗು ಚೂಟೋದು ಗೊತ್ತು. ನೋಡು, ಇಷ್ಟೊತ್ತು ಬೇಜಾರು ಮಾಡ್ಕೊಂಡಿದ್ದೆ, ಈಗ ಸಮಾಧಾನನಾ? ನಿಮ್ಮ ಹತ್ರ ಹೇಳ್ಕೊಂಡ್ನಲ್ಲ ದೊಡ್ಡಪ್ಪ, ಸ್ವಲ್ಪ ಆರಾಮ ಅನಿಸ್ತು. ಏನ್ ಮಾಡ್ತಿದ್ಯಾ? ಅಮ್ಮ, ಅದು ಬಟ್ಟೆ ಒಗೆದು ಒಣಗಾಗ್ತಿದ್ದೆ.
ಮನೆ ಗುಡಿಸಿ ಗುಂಡಾಂತರ ಮಾಡಿದಾಗೋಯ್ತು. ಈಗ ಮನೆ ತೊಳೆದ್ಬಿಡು, ಸಮಾಧಾನ ಆಗುತ್ತಲ್ಲ ನಿನಗೆ. ಏನಮ್ಮ ಆಯ್ತು? ಇನ್ನೇನೆ ನೀನ್ ಮಾಡಿರೋ ಘನಕಾರ್ಯಕ್ಕೆ ಇನ್ನೇನ್ ಹೇಳ್ಬೇಕು ಹೇಳ. ನಾನೇನ್ ಮಾಡ್ದೆ ಅಮ್ಮ? ಏನ್ ಮಾಡಿದ್ಯಾ ನೋಡು, ಲಕ್ಕಿನ ಎಂತಂದ್ ನಿಲ್ಸಿದ್ಯಾ ಅಂತ ಹೇಳ್ದೆ ತಾನೆ. ಒಂದ್ ಮ್ಯಾಚ್ ಆಡದೆ ಹೋದ್ರು ಪರವಾಗಿಲ್ಲ, ಬೇಜಾರಾಗುತ್ತೆ, ಆದ್ರೆ ಮನೆ ಅದು ಉಳ್ಕೊಳತ್ತೆ ಅಂತ. ಎಲ್ಲಿ ಕೇಳಿದ್ರಿ ನನ್ನ ಮಾತನ್ನ? ಎತ್ ಕಟ್ಟದೆ ಗಂಡನ್ನ ಟೀಮ್ ಮಾಡಿ ಅಂತ. ಏನಾಯ್ತು ಇವತ್ತು ನೋಡಿದ್ಯಾ? ಮಾತಾಡೆ. ಮಾಡೋದೆಲ್ಲ ಮಾಡ್ಬಿಟ್ಟು ಹಿಂಗ್ ಮಾತು ನಿಂತೋಯ್ತಾ? ಇವತ್ತೆಲ್ಲ ನಾಳೆ ಅಣ್ಣ ತಮ್ಮ ಒಂದಾಗ್ತಿದ್ರು, ತುಕ್ಕು ಕಲ್ಲು ಹಾಕ್ಬಿಟ್ಟಿಯಲ್ಲೇ. ಇನ್ಮೇಲೆ ಒಬ್ರು ನೋಡಿದ್ರೆ ಒಬ್ರು ಜನ್ಮ ಪೂರ್ತಿ ಮಸಿತಿರ್ತಾರೆ. ನಿನಗೂ ಅದೇ ತಾನೇ ಬೇಕಾಗಿರೋದು. ಇಲ್ಲ ಅಮ್ಮ, ಲಕ್ಕಿಯವ್ರು ಯಾವತ್ತೂ ದತ್ತಣ್ಣನ ದ್ವೇಷಿಸಲ್ಲ. ಆದ್ರೆ ದತ್ತ ಹಾಗೆ ಇರ್ಬೇಕಲ್ಲೇ. ದತ್ತ ಯಾವತ್ತೂ ಲಕ್ಕಿನ ಕ್ಷಮಿಸಲ್ಲ. ಅಲ್ಲಿಗೆ ಸಂಬಂಧ ಮುರಿದಾಕ್ತಾನೆ, ಮನೆ 2 ಭಾಗ ಆದ ಹಾಕ್ತಾನೆ. ನಾನು ಹಾಗೆ ಮಾಡಿದ್ದು ಲಕ್ಕಿಯವರು 4 ಜನ ಕಬಡ್ಡಿ ಹೇಳ್ಕೊಡ್ಲಿ ಅಂತ ಅಮ್ಮ, ಅಷ್ಟೇ. ಹಾ, ಕಲ್ತ್ಕೊಂಡ್ರು. ಅದರಿಂದ ಏನ್ ಸಾಧಿಸ್ತಾರೀಗ? ಅವ್ರು ದೊಡ್ಡ ಸಾಧನೆ ಮಾಡದೇ ಇರ್ಬೋದಮ್ಮ, ಆದ್ರೆ ಅವ್ರಿಗೆ ಆಡ್ಬೇಕು ಅನ್ನೋದು ಮನ್ಸಲ್ಲಿ ಆಸೆ ಇತ್ತು. ಆಸೆ ಪೂರೈಸಿ ತೃಪ್ತಿ ಸಿಗುತ್ತಲ್ವಾ ಅಮ್ಮ ಅಂತವ್ರಿಗೆ. ನೋಡು ಹೇಗ್ ನಿನ್ನ ನೀನ್ ಸಮರ್ಥಿಸ್ಕೊತಾ ಇದೀಯ ಅಂತ. ಇಲ್ಲಿ ಮನೆ ಹತ್ತಿ ಉರಿತಾ ಇದೆ, ಹೊರಗಿನ ಜನಕ್ಕೆ ಬೆಳಕು ಸಿಕ್ತು ಅಂತ ಇದೆಯಲ್ಲೇ. ನಾನು ಹೇಗಾದ್ರೂ ಮಾಡೋದನ್ನ ಸರಿ ಮಾಡ್ತೀನಿ ಅಮ್ಮ. ನಿನಗ್ ದಮ್ಮಯ್ಯ, ಏನು ಮಾಡ್ಬೇಡ. ನೀನೀಗ ಮಾಡಿರೋದೆ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟಾಗೋಗಿದೆ. 4 ಜನಕ್ಕೆ ಕಬಡ್ಡಿ ಹೇಳ್ಕೊಟ್ರೆ ತೃಪ್ತಿ ಸಿಗತ್ತೆ ಅಂತ ಹೇಳ್ದೆ. ನಿನ್ ತಮ್ಮ ಲಕ್ಕಿ ಟೀಮ್ ಸೇರಿ ಏನ್ ಮಾಡ್ದ? ಕುಡ್ದು ಬಂದಿದ್ದ ಅವನು. ನಿನಗೆ ಗೊತ್ತಿತ್ತು ತಾನೇ ಅವನು ಕುಡಿತಾನೆ ಅಂತ. ಗೋಲ್ಡ್ ಮೆಡಲ್ ಫಸ್ಟ್ ಟೈಮ್ ದತ್ತವ್ರಿಗೆ ಬಂದಿದೆ. ಎಷ್ಟು ಚೆನ್ನಾಗಿದೆ. ವಾವ್. ದತ್ತ ಅವ್ರೆ, ಲೇಡಿ ಲಕ್ಕು ನಿಮ್ ಕಡೆಗಿದೆ. ಸಂತೋಷದಲ್ಲಿ ತೇಲಾಡೋದ್ ಬಿಟ್ಟು ಯಾಕ್ರಿ ಹಿಂಗ್ ಕುತ್ಕೊಂಡಿದ್ದೀರಾ? ಇದು ನಾನು ಗೆದ್ದಿದ್ದಲ್ಲ, ಕೊಟ್ಟಿದ್ದು ಅಂತ ಅನ್ನಿಸ್ತಾ ಇದೆ. ಗೆದ್ದಿದ್ದೋ ಕೊಟ್ಟಿದ್ದೋ ನಿಮಗ್ ಬಂದಿದೆ ತಾನೇ, ಸಂತೋಷ ಪಡ್ರಿ. ಇಲ್ಲ ರೀ, ನಾನೇ ಗೆಲ್ಲಬೇಕಿತ್ತು, ನಾನೇ ಸಂಪಾದಿಸ್ಬೇಕಿತ್ತು. ಮತ್ತೆ ನನಗೆ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇದೆ. ದತ್ತ ಅವ್ರೆ, ನಿಮ್ದು ಯಾಕೋ ಅತಿ ಆಯ್ತು. ಗೆದ್ದು ಚಾಂಪಿಯನ್ ಆಗ್ಬೇಕು ಅಂತ ನಾನ್ ನಿಮ್ ತಲೆಗೆ ತುಂಬ್ದೆ, ಅದೀಗೋ ಅತಿ ಆಗ್ತಿದೆ. ಯಾರ್ ಕೊಟ್ರೋ ಯಾರ್ ಬಿಟ್ರೋ ಈಗ ನಮಗ್ ಸಿಕ್ತಲ್ವಾ, ನಮ್ಗ್ ಫಸ್ಟ್ ಪ್ಲೇಸ್ ಬರ್ಬೇಕು ಅನ್ನೋ ತಾನೇ ಇದ್ದಿದ್ದು. ಅದೇ ಆಗಿದೆ, ಖುಷಿ ಪಡಿ. ಇಲ್ಲ, ಲಕ್ಕಿ ಆಟ ಬಿಟ್ಕೊಟ್ಬಿಟ್ಟ. ಅದು ಎಲ್ರಿಗೂ ಗೊತ್ತಾಯ್ತು. ಇವಾಗ ಎಲ್ರೂ ಅದೇ ಹೇಳ್ತಾ ಇರೋದು, ಲಕ್ಕಿ ಬಿಟ್ಕೊಟ್ಟ, ದತ್ತ ಗೆದ್ದ ಅಂತ. ಮಾತಾಡೋರು 1000 ಮಾತಾಡ್ತಾರೆ ದತ್ತ ಅವ್ರೆ. ಗೆದ್ರು ಮಾತಾಡ್ತಾರೆ, ಸೋತ್ರು ಮಾತಾಡ್ತಾರೆ. ನಮಗ್ ಮೆಡಲ್ ಬಂತಾ, ನಾವ್ ಗೆದ್ವಿ ಅಂತ ಅನ್ನಿಸ್ಕೊಂಡ್ವಾ, ಅಷ್ಟು ಸಾಕು. ನನ್ನ ಮನ್ಸು ಒಪ್ತಾ ಇಲ್ಲ, ರೀಮ್ಯಾಚ್ ಆಡ್ಸೋಣ ಅಂತ ಅನ್ನಿಸ್ತಾ ಇದೆ. ಮಾತಾಡೆ, ಮಳ್ಳಿ ತರ ನಿಂತ್ಕೋಬೇಡ. ಅಕ್ಕ ತಮ್ಮ ಇಬ್ರು ಸೇರಿ ನಮ್ಮನೆ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅಲ್ಲ? ಸುಬ್ಬನ್ ಬಗ್ಗೆ ಹಾಗೆ ಹೇಳ್ಬೇಡಿ ಅಮ್ಮ. ನೀನೇನೋ ಸಾಧಿಸ್ತೀನಿ ಅನ್ನೋ ಹಾಗೆ ಆಟಕ್ಕೆ ಹೋದ್ಯಲ್ಲ, ಏನಾಯ್ತು? ಏನೂ ಆಗ್ಲಿಲ್ಲ. ನಿನಗಂದು ಅಂದು ನನ್ನ ನಾಲ್ಗೆ ಸೇದ್ ಹೋಗ್ತಾ ಇದೆ. ನಿನಗೇನೂ ಆಗ್ತಾ ಇಲ್ಲ. ಕೊಲ್ಗೊಂಡು ನಿಂತಾಗ ನಿಂತಿದ್ಯಲ್ಲೇ. ಏನು ರೀಮ್ಯಾಚಾ? ಆ ಟೀಮ್ ಜೊತೆ ಮತ್ತೆ ರೀಮ್ಯಾಚ್ ಆಡ್ತೀರಾ? ರೀ, ನಿಮ್ಗೇನೋ ಅದೃಷ್ಟ ಇತ್ತು, ಗೆದ್ರಿ. ಏಕೆ ನಮ್ಮ ಟೀಮ್ ಸ್ಟ್ರಾಂಗ್ ಇಲ್ವಾ? ನಾವು ಅವ್ರಿಗಿಂತ ಚೆನ್ನಾಗಿ ಆಡಲ್ವಾ? ನೋಡಿ ಪಿಂಕಿ ಅವರೇ, 1 ಅಲ್ಲ 10 ಸಲ ರೀಮ್ಯಾಚ್ ಆಡ್ಸಿದ್ರು ನಾವೇ ಗೆಲ್ಲೋದು. ದತ್ತ ಅವ್ರೆ, ಓವರ್ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ಬೇಡಿ. ಅಲ್ಲ ರೀ, ಆ ಡುಮ್ಮಿ ಸುಂಟ್ರು ಗಾಳಿ ತರ ಬಂದ್ಲು. ಒಂದ್ಸಲ ಅವಳು 3 ಜನ ಬೇಕಾದ್ರೂ ಔಟ್ ಮಾಡ್ತಾಳೆ. ಎಲ್ಲಿ ನಾವು ಸೋತ್ ಹೋಗ್ಬಿಡ್ತೀವೋ ಅಂತ ಭಯ ಆಗಿತ್ತು. ಲಾಸ್ಟ್ ರೈಡ್ ಅಲ್ಲಿ ಲಕ್ಕಿ ಅವ್ರು ಏನಾದ್ರೂ ಆ ಮಿಡಲ್ ಲೈನ್ ಟಚ್ ಮಾಡಿದ್ರೆ ನೀವು ಸೋತ್ ಬಿಡ್ತಿದ್ರಿ, ಗೊತ್ತಾ?
ದತ್ತ ಬಾರೋ ಹೊರಗಡೆ. ಹೌದು, ಆ ಮೂಮೆಂಟಲ್ಲಿ ಅವ್ನು ಲೈನ್ ಟಚ್ ಮಾಡಿದ್ರೆ ಗೆಲುವು ಅವಂದಾಗ್ತಾ ಇತ್ತು. ಆದ್ರೆ ಅವ್ನು ಲೈನ್ ಟಚ್ ಮಾಡಿದೆ, ಗೆಲುವಿನ ಭಿಕ್ಷೆನ ನನಗೆ ಕೊಟ್ಟ. ದತ್ತ ಅವರೇ, ಒನ್ ಮೂಮೆಂಟಲ್ಲೇ ಸೋಲು ಗೆಲುವು ಎಲ್ಲ ನಿರ್ಧಾರ ಆಗೋದು. ಗೆದ್ದಿದ್ದೀನಿ ಅನ್ನೋ ಸಮಾಧಾನನೂ ಇಲ್ಲ, ಖುಷಿನೂ ಇಲ್ಲ. ಈ ಮೆಡ್ಲು ಇಟ್ಕೊಂಡು ಏನ್ರಿ ಮಾಡ್ಲಿ? ಅಯ್ಯೋ ದತ್ತ ಅವ್ರೆ, ಏನು ಮಾಡ್ಬೇಡಿ, ನೀವು ಸುಮ್ಮನೆ ಇರಿ. ಏ ದತ್ತ ಬಾರೋ ಹೊರಗಡೆ. ಸುಬ್ಬ ಬಾರೋ ಬಾಬಾ ಇದ. ಓ ಬಾಬಾ ಎಲ್ಲಿದ್ದೀರಾ? ಬನ್ನಿ ಬಾಬಾ. ಓ ಕಬಡ್ಡಿಲಿ ಕುಡ್ಕೊಂಬರಂಗಿಲ್ವಾ? ಎಲ್ಲಪ್ಪ ಇದು ರೂಲ್ಸು? ತೋರಿಸು ನೋಡೋಣ. ನನಗೆ ಇವತ್ತೊಂದು ಕ್ಲಾರಿಟಿ ಸಿಗ್ಬೇಕು. ಏನೋ ಸುಬ್ಬ, ನಮ್ಮನೆ ಕುಡ್ಕೊಂಡ್ ಬಂದಿದ್ಯಾ? ಓ ಇದು ದೇವಸ್ಥಾನ, ನಾವಿಲ್ಲಿ ಕುಡ್ಕೊಂಡೇ ಬರಂಗಿಲ್ಲ ಅಲ್ವಾ? ಕುಡ್ಕೊಂಡ್ ಬಂದವ್ರನ್ನ ನಮ್ಮನೆಗೆ ಸೇರ್ಸಲ್ಲ, ಹೋಗಾಚೆ. ನೀನ್ ಯಾರಮ್ಮ ನನಗೆ ಈ ಮನೆಗೆ ಸೇರ್ಸಕ್ಕೆ? ನನಗೆ ಈ ಮನೆಗೆ ಬರೋಕ್ಕೆ ಎಲ್ಲ ಅಧಿಕಾರನೂ ಇದೆ. ಏನೋ ನನ್ನನ್ನೇ ಹೋಗು ಬಾ ಅಂತೀಯ? ನನ್ ಮುಂದೆನೆ ಆಟ ಆಡ್ಕೊಂಡು ಬೆಳ್ದವ್ ನೀನು. ಹೋ ನೀನ್ ಈ ಮನೆಗೆ ದೊಡ್ಡ ಸೋಸೆ ಆಗ್ಬಿಟ್ರೆ ನಾನು ಎದುರ್ಕೊಂಡ್ಬಿಡ್ಬೇಕಾ? ನೀನ್ ಬಂಡವಾಳ ಎಲ್ಲ ನನಗೆ ಗೊತ್ತಿದ್ಯಮ್ಮ. ಕುಡ್ಕೊಂಡು ಏನೇನೋ ಮಾತಾಡ್ಬೇಡ ನೀನು. ನಿಮ್ಮ ಅಪ್ಪನ ದುಡ್ಡೇನಲ್ಲ, ನಮ್ ದುಡ್ಡು, ನನ್ನ ಎಣ್ಣೆ, ನನ್ನ ಇಷ್ಟ. ನೋಡು, ನಮ್ಮ ಅಪ್ಪನ ಜೊತೆ ಮಾತಾಡಿದ್ರೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನೋ ಕಬ್ಬಲಿಗೆ ಹೋಗ್ತೀನಿ ನೋಡು. ಹೋಗ ಆಚೆ. ಹೋಗಲ್ಲ, ಇವತ್ತೆಲ್ಲ ತೀರ್ಮಾನ ಆಗೋವರೆಗೂ ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಬೀಳೋದೇ ಯಾರು? ಮೌನ ಮರ್ಯಾದಿದ್ರೆ ಆಚೆ ಹೋಗೋ. ಇಲ್ಲ, ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಏನೋ ಮಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯೋ? ಇವತ್ತಾದ್ರೂ ಸುಮ್ಮನೆ ಇರಕ್ಕ, ನಾನ್ ಮಾತಾಡ್ತೀನಿ ಪ್ಲೀಸ್. ನೋಡಮ್ಮ ಗೀತಾ, ನಿನ್ ತಮ್ಮ ಕುಡ್ಕೊಂಡ್ ಬಂದಿದ್ದಾನೆ, ನನ್ನನ್ನೇ ತಳ್ತಾನೆ. ನನ್ ಕೈ ಎಷ್ಟು ನೋಟಿದೆ ಗೊತ್ತಾ? ಮೂಳೆ ಏನೋ ಮುರಿದು ಹೋಗಿರ್ಬೇಕು. ಓಹೋ ಏನ್ ಡವ್ ಮಾಡ್ತೀಯವ್ವ? ನಿಮ್ ಗಂಡ ಇದಾರಲ್ಲ, ಸೇವೆ ಮಾಡಿಸ್ಕೋ. ಗೀತಾ ಅವ್ರೆ, ನಿಮ್ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಮೊದ್ಲು ಈ ಕುಡುಕ್ ನನ್ನ ಮಗನ ಮನೆಯಿಂದ ಆಚೆ ಕಳಿಸಿ. ಯಾಕೆ ಬಾವಾ, ನನ್ ಮುಖ ಚೆನ್ನಾಗಿಲ್ವಾ? ನನ್ ಮುಖನೇ ನೋಡಿ. ಅತ್ತೆ ನಮಸ್ಕಾರ. ಏನೆಲ್ಲ ಓಲ್ಡ್ ಮಿಸಸ್ ಕಾಣಿಸ್ತಾ ಇದ್ದೀರಾ? ನಮ್ಮ ಮಿಸಸ್ ಅಲ್ಲಿ ಲಕ್ಕಿ, ಅವನು ಮೊದಲು ಹೊರಗೆ ಹೋಗಕ್ಕೆ ಹೇಳು. ನೋಡಿ ಕುಡ್ಕೊಂಡು ಬಂದು ಎಷ್ಟು ಸೇಮಾಗಿ ಮಾತಾಡ್ತಿದ್ದಾನೆ ಅಂತ. ಅತ್ತೆ ಕುಡ್ಕೊಂಬಂದು ಅಸಹ್ಯವಾಗೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ನಿಮ್ಗೇನಾದ್ರು ಗೊತ್ತಾ? ಕರ್ಸಿ, ನಾನು ಹೇಳ್ತೀನಿ ಕರ್ಸಿ. ಬರೋಣತೆ. ಬರೋಣತೆ. ಓ ಬಂದ್ಲು ನೋಡಿ ಗರ್ತಿ, ಹೇಗೆ ಸೈಲೆಂಟ್ ಆಗಿ ನಿಂತಿದ್ದಾಳೆ ನೋಡಿ. ಮಗು ಆರೋಗ್ಯನಾ? ಹೌದು. ನೀನು ಈ ಮನೆಗೆ ಬಂದು ಜಾಂಡ ಊರಿದ್ಯಾ ಯಾಕೆ ಅಂತ ನಿಮ್ಮ ಮನೆಯವ್ರು ಎಲ್ರಿಗೂ ಹೇಳಿದ್ಯಾ? ಸುಬ್ಬು ಅವರೇ, ರೆಸ್ಪೆಕ್ಟು. ನೀನ್ ಅವರೇ ಬೇಳೆ ಅವರೇಕಾಯಿ ಯಾವುದು ಬೇಡಮ್ಮ. ಈ ಮನೆಗೆ ಯಾಕೆ ಬಂದಿದ್ಯಾ ಅಂತ ಎಲ್ರಿಗೂ ಹೇಳಿದ್ಯಾ? ಹೇಳು. ದತ್ತ, ಬೀದಿಯಲ್ಲಿ ಹೋಗೋ ನಾಯಿ ಮನೆ ಒಳಗೆ ಬಂದು ಬೊಗಳ್ತಾ ಇದೆ, ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಶ್ರೀಮತಿ ರೇವತಿ ಮಹಾಬಲ್ ಅವರೇ, ನೀವು ಈ ಮನೆಯಿಂದ ನನ್ನನ್ನು ಕಳ್ಸೋದಕ್ಕೆ ಆಗಲ್ಲ.
ಯಾಕೆಂದ್ರೆ ಈ ಮನೇಲಿರೋ ಎಲ್ಲಾ ಅಧಿಕಾರನೂ ನನಗಿದೆ. ನಾನು ಈ ಮನೆ ಅಳಿಯ. ಯಾವನ್ ಜೊತೆನೋ ಓಡೋಗಿ ಬಿಕಾರಿ ತರ ಬಾಳ್ಬೇಕಾಗಿರೋಳ್ಗೆ ನಾನ್ ಬಾಳ್ಕೊಟ್ಟಿದ್ದೀನಿ, ತಾಳಿ ಕಟ್ಟಿದ್ದೀನಿ. ತಂಗಿ ಬಗ್ಗೆನೂ ಮಾತಾಡ್ತೀಯ? ಮಾಡಬಾರ್ದ ಪಾಪ ಮಾಡಿದ್ರೆ ಹೀಗೆ ಆಗೋದು. ಅನುಭವಿಸು. ನಾಯಿ ಪಾಡೋಗೈತಲ್ಲ ನಿನ್ ಜೀವನ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಿನ್ ಮನೆಗೆ ಹೋಗಲ್ಲ. ಬೀದಿಲ್ ಹೋಗೋರ ಹತ್ರ ಏನ್ ಮಾತು? ಬನ್ನಿ ದತ್ತವ್ರೆ. ಬಿಡ, ಯಾರು ಸಪೋರ್ಟ್ ಬೇಕಾಗಿಲ್ಲ. ನಾನೇನು ತಪ್ಪೇ ಮಾಡಿಲ್ಲ. ಹೇ, ನನ್ನ ಜೀವನನ ಹಾಳು ಮಾಡ್ಬಿಟ್ಟಲ್ಲ. ಅದ್ ಹೆಂಗ್ ಖುಷಿಯಾಗಿರ್ತೀಯ ನಾನು ನೋಡ್ತೀನಿ ಕಣೆ. ನಿನಗಿದೆ, ನೀನು ಸುಮ್ಮನೆ ಬಿಡಲ್ಲ. ಏನೇ ಇದು? ಇನ್ಮೇಲೆ ಜ್ಞಾನ ಇಲ್ವಾ ನಿಂಗೆ? ಎದ್ದೇಳು, ಎದ್ದೇಳು. ನಿನ್ನ ಹೊಟ್ಟೆಲ್ ಒಂದು ಮಗು ಇದೆ, ನೆನ್ಪಿಟ್ಕೋ. ಯಾರಿಗೆ ಬೇಕಾಗಿದೆ ಅದಕ್ಕೆ ಈ ಮಗು? ನಾಳೆ ಅಪ್ಪ ಅಂತ ಕರೆಸ್ಕೋಬೇಕಾದ್ರೆ ಬೇಡ ಅಂತ ಬೈದ್ಬಿಟ್ಟು ಹೋಗಿದ್ದಾರೆ. ಇನ್ಯಾವ ಸುಖಕ್ಕೆ ಬೇಕು ಮಗು? ನಿನಗೆ ಮಗು ಬೇಡವಾ ಪ್ರಣತಿ? ನಾನೊಬ್ಳು ಸಂತೋಷಕ್ಕೋಸ್ಕರ ಈ ಜಗತ್ತಿಗೆ ಬಂದು ಯಾರನ್ನು ಚೀತು ಹಚ್ಕೋಬೇಕಾ? ಹೊಟ್ಟೆಲಿರೋ ಮಗುಗೆ ಯಾಕೆ ಆ ಥರ ಶಾಪ ಹಾಕ್ತೀಯ? ಎಷ್ಟೊಂದು ಜನ ಹೆಣ್ಮಕ್ಳು ಈ ತಾಯಿಯಾಗೋ ಭಾಗ್ಯ ಪಡೆಯೋದಕ್ಕೆ 7 ಜನ್ಮ ಕಾಯ್ತಾರೆ ಕಣೆ. ಅಂಥದ್ರಲ್ಲಿ ನಿಮ್ಗೆ ಸೌಭಾಗ್ಯ ಸಿಕ್ಕಿದೆ. ದಯವಿಟ್ಟು ಆಗ ಮಾತಾಡ್ಬೇಡ ಪ್ರಣತಿ. ಆದ್ರೆ ತಂದೆಗೆ ಬೇಡವಾಗಿ ಮಗು ಆಗೋಗುತ್ತಲ್ಲ. ಅವನೊಬ್ಬ ಅವಿವೇಕಿ ಕಣೆ. ಅವನ್ ಮಾಡಿರೋ ಕರ್ಮಕ್ಕೆ ನೀನ್ ಯಾಕೆ ಅನ್ಭವಿಸ್ಬೇಕು ಹೇಳು? 4 ದಿನ ಸಿಡುಕ್ತಾನೆ, ತಾನೇ ಸರಿ ಹೋಗ್ತಾನೆ. ನಿನ್ನ ಮಗುಗ್ ಶಾಪ ಹಾಕ್ಬೇಡ ಪ್ರಣತಿ. ದಯವಿಟ್ಟು ಆಗ ಮಾತಾಡ್ಬೇಡ. ಇಲ್ಲ ಅದಕ್ಕೆ ನಂಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಇನ್ನ ಮಗುನ ಎಲ್ಲಿಂದ ನೋಡ್ಕೊಳ್ಳಿ? ನೀನಾಗ ಮಾತಾಡ್ಬಾರ್ದು ಕಣೆ, ಹಾಗೆ ಯೋಚನೆನೂ ಮಾಡಬಾರ್ದು. ಇಂಥ ಹೊತ್ತಲ್ಲಿ ನೀನೆಷ್ಟು ಗಟ್ಟಿಯಾಗಿರ್ತೀಯೋ ನಿನಗೆ ಹುಟ್ಟೋ ಮಗುನು ಅಷ್ಟೇ ಗಟ್ಟಿಯಾಗಿ ನಿನ್ ಜೊತೆಗೆ ನಿಂತ್ಕೊಳ್ಳುತ್ತೆ. ನಿನ್ ಬದುಕಿಗೆ ಒಂದು ಅರ್ಥ ತಂದ್ಕೊಡುತ್ತೆ ಕಣೆ.
ಅಂಥದ್ರಲ್ಲಿ ಅದ್ರ ಬಗ್ಗೆ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ ಅದಕ್ಕೆ ಏನಾಯ್ತು? ಪ್ರಣತಿ, ಲಕ್ಕಿ ಅವರೇ, 1 ನಿಮಿಷ ಬನ್ನಿ ಇಲ್ಲಿ.